ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀವು ಖಂಡಿತವಾಗ್ಲೂ ಕೊಲೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸದ್ಯ ನೀವಾದ್ರೂ ನನ್ನ ಮನುಷ್ಯನ ಥರ ನೋಡ್ತಾ ಇದ್ದೀರಲ್ಲ, ನೀವು ಹೇಳ್ತಾ ಇರೋದು ನಿಜ. ನಾನು ಕೊಲೆಗಾರ ಅಲ್ಲ, ಅದೊಂದು ಆಕಸ್ಮಿಕ ಘಟನೆ. ನನ್ನ ಕೋಪ ಅನ್ನೋದು ಯಾವಾಗಲೂ ಮೂಗಿನ ತುದಿಲೇ ಇರ್ತಾ ಇತ್ತು. ನಾನು ನನ್ನ ಹೆಂಡತಿನ ತುಂಬ ಪ್ರೀತಿಸ್ತಾ ಇದ್ದೆ, ಆದರೆ ಅವಳಿಗೊಂದು ಕೆಟ್ಟ ಚಟ ಇತ್ತು. ಯಾವುದೇ ಸಮಾರಂಭಕ್ಕೆ ಹೋಗಬೇಕಾದ್ರೂ ಅಕ್ಕಪಕ್ಕದ ಮನೆಗಳವರಿಂದ ಒಡವೆಗಳನ್ನ ಇಸ್ಕೊಂಡು ಹಾಕ್ಕೊಂಡು ಹೋಗೋದು. ಯಾಕೆ ಅಂತ ಯೋಚನೆ ಮಾಡ್ತಿದ್ದೀರಾ? ಯಾಕೆಂದ್ರೆ ನಮ್ದೊಂದು ಬಡ ಕುಟುಂಬ. ಒಂದ್ಸಲ ಹೀಗೆ ಒಡವೆಗಳನ್ನ ಇಸ್ಕೊಂಡು ಹಾಕೊಂಡು ಹೋಗಿದ್ಲು. ಅದು ಸಮಾರಂಭದಲ್ಲಿ ಎಲ್ಲೋ ಕಳೆದು ಹೋಯ್ತು. ಆ ದಿನ ಮನೆಯಲ್ಲಿ ಜೋರ್ ಗಲಾಟೆ ಆಯಿತು. ನನ್ನ ಹೆಂಡತಿ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ನಾನು ಹೆದರ್ಸ್ತಾ ಇದ್ಲು. ನಾನು ತಡೆಯಕ್ಕೆ ಹೋದೆ. ಅವಳು ಮಾಡಿಯಿಂದ ಕಾಲ್ ಜಾರಿ ಬಿದ್ದುಬಿಟ್ಲು. ನೋಡ್ದವರೆಲ್ಲ ನಾನೇ ಅವಳನ್ನ ತಲ್ಲಿ ಸಾಯಿಸ್ಬಿಟ್ಟೇನೋ ಅಂತ ನನ್ನ ಮೇಲೆ ಅಪವಾದ ಹೊರಿಸಿದ್ರು. ಆಮೇಲೆ ನಂಗೆ ಜೈಲು ಶಿಕ್ಷೆ ಆಯಿತು. ನನ್ನ ರಾಕೇಶು ಒಬ್ಬ ಕೊಲೆಗಾರನ ಮಗನಾಗಿ ಬೆಳೆಯೋದು ನಂಗೆ ಇಷ್ಟನೇ ಇರಲಿಲ್ಲ. ಅದಕ್ಕೆ ನನ್ನ ತಮ್ಮನಿಗೆ ಹೇಳಿ ಅವನ ಅನಾಥಾಶ್ರಮಕ್ಕೆ ಸೇರಿಸ್ಬಿಟ್ಟೆ. ನನ್ನ ಮಗ ಒಳ್ಳೆ ರೀತಿ ಬೆಳೆದಿರ್ತಾನೆ, ಒಳ್ಳೆ ಕೆಲಸದಲ್ಲಿ ಇರ್ತಾನೆ, ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಆಸೆಯಿಂದ ಒಂದಿನ ಅವನು ನೋಡೋಕೆ ಹೋದೆ. ನಾನೇ ನಿನ್ನ ಹೆತ್ತಪ್ಪ ಅಂತ ಅವನ ಹತ್ರ ಹೇಳಿದೆ. ಆದರೆ ಅವನ ಸಹವಾಸನೇ ಸರಿ ಇರಲಿಲ್ಲ. ಕೋರ್ಟಲ್ಲಿ ಸುಳ್ಳು ಸಾಕ್ಷಿ ಹೇಳೋದು, ದರೋಡೆ ಮಾಡೋದು, ಅಮಾಯಕರನ್ನ ಸುಲಿಗೆ ಮಾಡೋದು, ಈ ರೀತಿ ತಪ್ಪು ಹಾದಿ ಹಿಡಿದ್ಬಿಟ್ಟಿದ್ದ. ಇದೆಲ್ಲ ಬೇಡಪ್ಪ, ಬಿಟ್ಬಿಡು ಅಂತ ನಾನು ಬುದ್ಧಿ ಹೇಳಿದ್ದಕ್ಕೆ ಅಪ್ಪ ಅಂತನೂ ನೋಡ್ದೆ ಬೆಲ್ಟ್ ತಗೊಂಡು ನನ್ನ ಹುಚ್ಚುನಾಯಿ ಹೊಡೆದು ಮನೆಯಿಂದ ಆಚೆ ಹಾಕ್ಬಿಟ್ಟ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಕೊಲೆ ಬೆದರಿಕೆ ಹಾಕಿ ನನ್ನ ಬಾಯಿ ಮುಚ್ಚಿಸ್ಬಿಟ್ಟ. ಅವತ್ತಿಂದ ನಾನು ಈ ವಿಷಯನ ಯಾರಿಗೂ ಹೇಳ್ದೆ ಒಂಟಿಯಾಗಿ ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ದೀನಿ. ಮತ್ತೆ ಅವನ ಸಹವಾಸನೇ ಬೇಡ ಅಂತ ನನ್ನ ದಾರಿ ನಾನು ನೋಡ್ಕೊಂಡಿದ್ದೆ. ಆದರೆ ಈಗ ನೀವು ಹೇಳಿದ್ದೆಲ್ಲ ಕೇಳಿದ ಮೇಲೆ ನನಗಿಂತೂ ಹೆಚ್ಚು ಅನ್ಯಾಯ ನಿಮ್ಗಾಗಿದೆ ಅಂತ ನನಗನ್ನಿಸ್ತಾ ಇದೆ. ಹೆತ್ತಪ್ಪನಾಗಿ ಅವನು ಸರಿಯಾದ ದಾರಿಲಿ ತರಕ್ಕಾಗಲಿಲ್ಲ. ಅಟ್ಲೀಸ್ಟ್ ಅವನಿಗೆ ಶಿಕ್ಷೆ ಆದರೂ ಆಗಬೇಕಲ್ವಾ? ಅವನು ಮಾಡಿರೋ ಪಾಪಕ್ಕೆ ಅವನು ಅನುಭವಿಸ್ಲೇಬೇಕಲ್ವಾ? ಹೀಗೆ ಬಿಟ್ಟರೆ ಅವನು ಇನ್ನೆಷ್ಟು ಜನಕ್ಕೆ ಅನ್ಯಾಯ ಮಾಡ್ತಾನೋ ಏನೋ. ಅದಕ್ಕೆ ನಾನೊಂದು ನಿರ್ಧಾರ ಮಾಡಿಬಿಟ್ಟೆ. ನಾನು ನಿಮ್ಗೆ ಸಹಾಯ ಮಾಡ್ತೀನಿ. ಅವನೇ ನನ್ನ ಮಗ ಅಂತ ಹೇಳೋದಕ್ಕೆ ನಾನೇ ಸಾಕ್ಷಿ. ಈ ಪ್ರಯತ್ನದಲ್ಲಿ ನನ್ನ ಜೀವ ಹೋದ್ರೂ ಚಿಂತೆ ಇಲ್ಲ. 4 ಜನ ಜೀವನ ಉಳಿದ್ರೆ ಅದೇ ಸಾಕು. ನಿಮಗೆ ಹೇಗೆ ಧನ್ಯವಾದಗಳನ್ನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸರ್. ನಾವು ಅನುಭವಿಸಿರೋ ನೋವಿಗಿಂತ ನೀವು 100 ಪಟ್ಟು ಹೆಚ್ಚು ನೋವನ್ನು ಅನುಭವಿಸಿದಿರ. ನಿಮ್ಮಂಥ ತಂದೆಗೆ ಇಂಥ ಮಗ ಹುಟ್ಟಿದನಲ್ಲ ಅನ್ನೋದೇ ನನಗೆ ಬೇಜಾರು. ಅಂತೂ ನೀವು ನಿಮ್ಮ ಮನಸ್ಸನ್ನು ಬದಲಾಯಿಸ್ಕೊಂಡ್ರಲ್ಲ, ಅದೇ ನನ್ನ ಪ್ರಯತ್ನಗಳಿಗೆ ಮತ್ತೆ ಉಸಿರು ಕೊಟ್ಬಿಡ್ತು ಸರ್. ತುಂಬಾನೇ ಧನ್ಯವಾದಗಳು ಸರ್. ಯಜಮಾನ್ರೆ, ನಿಮ್ ಮನೆ ದೇವ್ರ ಕೃಪೆ ನಿಮ್ ಮೇಲಿದೆ. ನೀವು ಹುಡುಕೋ ಬಂದಿರೋ ಸಾಕ್ಷಿ ಸಿಕ್ಕೇ ಬಿಡ್ತು. ಇನ್ನೇ ತಡ, ನಡೀರಿ ಹೋಗೋಣ. ಬನ್ನಿ ಸರ್, ಬನ್ನಿ.
ಅಯ್ಯೋ ಬೀಗ್ತಿಯಮ್ಮ, ನೀವು ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡು ಓಡಾಡ್ತಿದ್ದೀರಿ? ನೀವಿನ್ನೂ ಈಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದೀರಿ. ಸ್ವಲ್ಪ ಆರಾಮಾಗಿರಿ. ಮತ್ತೆ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆದರೆ ನಾನು ಅಳಿಯಂದ್ರಿಗೆ ಏನು ಅಂತ ಉತ್ತರ ಕೊಡಬೇಕು? ಆಗಲ್ಲ ಬೀಗ್ರೆ. ಈಗಾಗಲೇ ನಮಗೆ ಸಿಕ್ಕಿರೋ ಅವಕಾಶಗಳನ್ನೆಲ್ಲ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಈಗಿರೋದು ಇದೊಂದೇ ಸಾಕ್ಷಿ. ಇದು ಕೈಗೆ ಬರೋವರೆಗೂ ನನಗೆ ಸಮಾಧಾನ ಇಲ್ಲ. ನಾಗೇಂದ್ರ ಅವರೇ, ನಮ್ಮ ಭಾಗ್ಯಮ್ಮನವರು ನರ್ಸ್ ಆಗಿದ್ದಾಗಿಂದನೂ ಹೀಗೆ. ಹೆರಿಗೆ ಯಾರದೇ ಆಗಿರಲಿ ತನ್ನ ಸ್ವಂತ ಮಗಳದೇ ಅನ್ನೋ ಥರ ಚಡ್ಪಡಿಸ್ತಾ ಇರ್ತಿದ್ರು. ಇನ್ನು ಇದು ಅವ್ರ ಮಗನಿಗೆ ಸಂಬಂಧಪಟ್ಟಿರೋ ವಿಷಯ, ಟೆನ್ಷನ್ ಆಗದೆ ಇರುತ್ತಾ? ಅದು ಹಾಗಲ್ಲ ಡಾಕ್ಟ್ರೇ. ನಮ್ಮ ಅಳಿಯಂದ್ರ ಪ್ರಕಾರ ಅವ್ರ ತಾಯಿ ಇನ್ನೂ ಡಿಸ್ಚಾರ್ಜ್ ಆಗಿಲ್ಲ, ಇನ್ನೂ ಆಸ್ಪತ್ರೆಯಲ್ಲೇ ಇದ್ದಾರೆ. ಹಾಗಿರುವಾಗ ಇವ್ರಿಗೆ ಆರೋಗ್ಯದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನ ಅಳಿಯಂದ್ರಿಗೆ ಮುಖ ತೋರ್ಸೋಕ್ಕಾಗತ್ತಾ? ಹಾಗೂ ದೇವರು ನಮ್ಮನ್ನು ಇಲ್ಲಿವರೆಗೂ ಕೈ ಹಿಡ್ಕೊಂಡು ನಡ್ಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ಎಲ್ಲ ಭಾರನೂ ದೇವ್ರ ಮೇಲೆ ಹಾಕಿ ನಮ್ಮ ಮನಸ್ಸನ್ನ ಹಗುರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಸರ್, ಹುಡುಕಿದಾಯ್ತಾ? ಸಿಕ್ತಾ ಫೈಲು? ಏನ್ ಹುಡುಕಿದ್ರೋ ಏನ್ ಸಿಗುತ್ತೋ. ಎಷ್ಟೋ ಫೈಲ್ಗಳು ಧೂಳು ಹಿಡ್ದಿದೆ, ಹುಳ ಉಪ್ಟಿ ತಿನ್ಬಿಟ್ಟಿದಾವೆ. ನಾವು ಆಯುಧ ಪೂಜೆಗೆ ಆಫೀಸ್ ಕ್ಲೀನ್ ಮಾಡೋದು, ಮತ್ತೆ ನಿಮ್ಗೋಸ್ಕರ ನಿಮ್ಮ ಫೈಲ್ಗೋಸ್ಕರ ಮತ್ತೆ ಆಯುಧ ಪೂಜೆ ಮಾಡ್ತಿದ್ದೀವೇನೋ ಅನ್ಸುತ್ತೆ. ಸರ್, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಮ್ಗೆ ಉಳಿದಿರೋದು ಇದು ಒಂದೇ ಕಡೆ ಭರವಸೆ. ನಮಗೋಸ್ಕರ ಇನ್ನೊಂದು ಸಾರಿ ಪ್ರಯತ್ನ ಪಟ್ಟು ಹುಡುಕಿ ಸರ್. ನೋಡಿ ಅಮ್ಮ, ನಾನಂದ 3 ಜನ ಹುಡುಕ್ತಾ ಇದ್ದಾರೆ. ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ. ನನಗೆ ಡಸ್ಟ್ ಅಲರ್ಜಿ ಇದ್ರು ಅದನ್ನ ಕೇರ್ ಮಾಡದೆ ನಿಮ್ಗೋಸ್ಕರ ಫೈಲ್ ಹುಡುಕ್ತಾ ಇದ್ದೀನಿ. ಟೈಮ್ ಆಗುತ್ತೆ, ಸ್ವಲ್ಪ ಕಾಯಿರಿ.